ಮರ್ಯಾದೆ ಆಗಿ ಮುತ್ತು ಬಂದ್ಮೇಲೆ ಕೇಸ್ನ ವಾಪಸ್ ತಗೊಳಕ್ ಹೇಳಿ. ಹೇಳಿಲ್ಲ ಅಂದ್ರೆ ಈಗ ಆಗಿರೋದೆಲ್ಲ ನೋಡಿದಿರ ಅಲ್ವಾ, ಅದೇ ತರ ನೀವು ಎಲ್ಲಾರು ಧ್ವಂಸ ಆಗ್ತೀರಾ. ನಮ್ಮನ್ನ ನೀನೇನು ಮಾಡಕ್ಕಾಗಲ್ಲ. ನಮ್ಗೆ ಶಕ್ತಿ ಅಂತ ಮುತ್ತಣ್ಣ ಇದ್ದಾರೆ, ಕಾಪಾಡಕ್ಕೆ ಆ ದೇವ್ರಿದ್ದಾನೆ. ಯಾರು ಬಂದೇನಾರು ಮಾಡ್ಕೊಳ್ಳಿ, ಇದನ್ನೆಲ್ಲ ಚಚ್ ಬಿಸಾಕ್ರೋ. ನಾವು ಬದುಕೋದೇ ಇಲ್ಲ ಅನ್ಕೊಂಡ್ವಿ. ದೇವ್ರ ದೊಡ್ಡವನು, ನಮ್ ಪ್ರಾಣಕ್ಕೇನು ಅಪಾಯ ಆಗಿಲ್ಲ. ನಮ್ ಹಿರಿಯರು ಬದುಕಿ ಬಾಳಿದ್ ಮನೆ ನೋಡು ಮತ್ತು ಹೇಗ್ ಧ್ವಂಸ ಮಾಡಿದ್ದಾರೆ. ನಾವ್ ಯಾರ ತಂಟೆಗೂ ಹೋದವರಲ್ಲ, ಎಲ್ರು ನಮ್ ತಂಟೆಗೆ ಯಾಕೆ ಬರ್ತಾರೆ? ನಾವ್ ಯಾರು ತೊಂದರೆ ಕೊಡದೆ ಇದ್ರು ಎಲ್ರು ನಮಗ್ ತೊಂದರೆ ಕೊಡ್ತಾರೆ. ಯಾರು ನಮಗ್ ಸಹಾಯಕ್ ಬರಲ್ಲ. ನಾನಿದ್ದಾಗ ಬಂದ್ರೆ ಏನು ಮಾಡೋದಕ್ಕಾಗಲ್ಲ ಅಂತ ನಮ್ಮನ್ನ ದೇವಸ್ಥಾನಕ್ಕೆ ಕಳ್ಸಿ ಮನೆ ಮೇಲೆ ದಾಳಿ ಮಾಡಿದ್ದಾನೆ. ಅವನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಷಣ್ಮುಗ, ಗಾಡಿ ತೆಗಿ. ಇವತ್ ನಾನ್ ಕೊಡೋ ಏಟೋ ಒಂದ್ ಜೀವನ ಪರ್ಯಂತ ನೆನಪಲ್ಲಿ ಇಟ್ಕೋಬೇಕು. ಮುತ್ತು, ನೀನ್ ತಪ್ಪು ದಾರಿ ಹೋಗ್ಬೇಡ. ಅದರಿಂದ ಏನಾದ್ರೂ ನಿನಗೆ ಹೆಚ್ಚು ಕಮ್ಮಿ ಆದ್ರೆ ನೀನ್ ಜೈಪಾಲಾದ್ರೆ? ಹೌದು ಮಾವ, ಅತ್ತೆ ಹೇಳೋದು ಸರಿಯಾಗೇ ಇದೆ. ನೀವ್ರನ್ನ ಹುಡುಕೋದು ಬೇಡ, ಅವ್ರಿಗೆ ಹೊಡೆಯೋದು ಬೇಡ. ಇಷ್ಟೆಲ್ಲ ರಗಳೆ ಮಾಡಿ ಎಲ್ಲ ಹಾಳು ಮಾಡೋಗಿದ್ದಾನೆ ಅಂತವನ್ನ ಸುಮ್ಮನೆ ಬಿಡು ಅಂತ್ಯಾ? ಇಲ್ಲ ಅಣ್ಣ, ಶಿಕ್ಷೆ ಕೊಡ್ಬೇಕು. ಆದ್ರೆ ಅದು ನಮ್ಮಿಂದ ಅಂತ ಅವನಿಗೆ ಗೊತ್ತಾಗ್ಬಾರ್ದು. ಅವನಿಗೆ ಪೆಟ್ಟು ಬೀಳ್ಲೇಬೇಕು. ಎಲ್ರು ಹೇಳ್ತಾ ಇರೋದು ಸರಿ ಇದೆ ಮುತ್ತು. ಕೆಸರಲ್ಲಿ ಬಿದ್ದಿರೋ ಹಂದಿನ ನಿನ್ನ ಕೈಯಲ್ಲಿ ಮುಟ್ಟಿ ನಿನ್ನ ಕೈನ ಯಾಕೆ ಕೊಳಕ್ ಮಾಡ್ಕೋತೀಯ? ಮತ್ ನಾನು ಏನ್ ಮಾಡುವಂತೀರಾ? ಅವನ್ ತೋಡಿರೋ ಹಳ್ಳಕ್ಕೆ ಅವನ್ನೇ ಬೆಳೆಸನ. ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡು, ಎಲ್ಲ ಅವ್ರಿಗೆ ವಿಚಾರಿಸ್ಕೋತಾರೆ. ಹೌದಣ್ಣ, ನಾವು ಹೋಗಿ ಗಲಾಟೆ ಮಾಡಿದ್ರೆ ಅದು ಅಫೆನ್ಸ್ ಆಗತ್ತೆ. ಅವ್ರು ನಮ್ಮನ್ನ ಅರೆಸ್ಟ್ ಮಾಡಿದ್ರೆ ಅದು ಕಾನೂನು. ನೀನ್ ಇದ್ರ ಮಧ್ಯೆ ತಲೆನೇ ಹಾಕ್ಬೇಡ. ಇನ್ಸ್ಪೆಕ್ಟರ್ ಫೋನ್ ಮಾಡಿ ಎಲ್ಲಾ ವಿಷಯನೂ ತಿಳಿಸ್ಬಿಡು. ಸರಿ, ಹಾಗೆ ಮಾಡ್ತೀನಿ. ಷಣ್ಮುಗ, ಇನ್ಸ್ಪೆಕ್ಟರ್ ಫೋನ್ ಮಾಡಿ ವಿಷಯ ತಿಳಿಸು. ಸರಿ ಮುತ್ತು. ನಮ್ಮ ಮನೆ ಮೇಲೆ ಯಾರು ಕಣ್ಬಿತ್ತೋ ಏನು ನೋಡು, ಎಲ್ಲ ಹೇಗ್ ಚಿಲ್ಲಾಪಿಲ್ಲಿ ಮಾಡಿ ಹೊಟ್ಟೋಗಿದ್ದಾರೆ. ಚಿಕ್ಕಮ್ಮ, ನೀವೇನ್ ಬೇಜಾರು ಮಾಡ್ಕೊಬಿಡಿ. ನಾವಿದೀವಲ್ವಾ, ನಾವೆಲ್ಲ ಸರಿ ಮಾಡ್ತೀವಿ. ಮುತ್ತು, ಇನ್ಸ್ಪೆಕ್ಟರ್ ಫೋನ್ ಮಾಡಿದೆ, ಇನ್ನು ಅರ್ಧ ಗಂಟೆಯಲ್ಲಿ ಬರ್ತಿದಾರಂತೆ. ಸರಿ ಅಣ್ಣ, ಉಮಾಶಂಕರ್ ಹೇಳಿದಾಗೆ ನೀನು ಕಂಪ್ಲೇಂಟ್ ನ ವಾಪಸ್ ತಗೊಂಡ್ಬಿಡು. ನಮ್ಗೆ ಯಾರ ಸವಾಸನೂ ಬೇಡ. ಕೇಸ್ನ ವಾಪಸ್ ತಗೊಂಡ್ರೆ ಅವ್ರಿಗೆ ಹೆದರ್ಕೊಂಡಾಗತ್ತೆ ಅಕ್ಕ. ಆಗ ಅವ್ರು ಇದಕ್ಕಿಂತ ದೊಡ್ಡದಾಗಿ ಏನಾದ್ರು ತೊಂದರೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ನಾವ್ ಇಲ್ಲಿಂದ ಅವನ್ ಭಯಕ್ಕೆ ಅಂತ ಎಲ್ಲಾದ್ರೂ ದೂರ ಹೋಗ್ಬೇಕಾಗತ್ತೆ. ಭಯ ಪಡೋ ಅವಶ್ಯಕತೆ ಇಲ್ಲ. ಏನೇನಿದ್ರು ಹೆದರ್ಸೋದಷ್ಟೇ ಬಾಕಿ ಇರೋದು. ಅದಕ್ಕೆ ಕೇಸ್ನ ವಾಪಸ್ ತಗೊಳ್ತಾ ಇರೋದೇ ಒಳ್ಳೇದು. ಅವ್ನ್ ಮತ್ತೆ ಯಾವ ಕಡೆ ಬರ್ತಾನೆ ಅಂತ ಹೇಳಕ್ಕಾಗಲ್ಲ. ನಾವ್ ಹುಷಾರಲ್ಲಾಗಿರ್ಬೇಕು. ಮುತ್ತು, ಬೆಳ್ಳಿ ಹೇಳ್ತಾನೆ ಇದ್ಲು ನಮ್ಗೆಲ್ಲ ಸಮಸ್ಯೆ ಆಗುತ್ತೆ ಅಂತ. ಅವಳು ಹೇಳಿದ ತರ ಈ ಮನೇಲಿ ಏನಾದ್ರು ಕಂಟಕ ಇದೆಯಾ? ಒಂದಲ್ಲ ಒಂದ್ ಕಷ್ಟ ಬರ್ತಾನೆ ಇದೆ. ಅಕ್ಕೆ ಹೇಳಿದ ಭವಿಷ್ಯ ನಿಜ ಆಗಿದೆ ಅಂದ್ಮೇಲೆ ನಾವ್ ಈ ಮನೇಲಿ ಇನ್ನೂ ಇರ್ಬೇಕಾ ಅಣ್ಣ? ಇದಕ್ಕೆಲ್ಲ ಚಿಕ್ಕಮ್ಮನೇ ಉತ್ತರ ಕೊಡ್ಬೇಕು. ಏನ್ ನಿರ್ಧಾರ ತಗೊಳ್ಬೇಕು ಅವರೇ ತಗೊಳ್ತಾರೆ. ಅವ್ರು ಯಾವತ್ ಮನ್ಸಾರ ಇಲ್ಲಿಂದ ಹೋಗೋಣ ಅಂತ ಹೇಳ್ತಾರೋ ಅವತ್ತು ಹೋಗೋಣ. ಆದ್ರೆ ಅಲ್ಲಿವರೆಗೂ ಮತ್ತೆ ಇದ್ರ ಬಗ್ಗೆ ಮಾತಾಡೋದು ಬೇಡ. ಅಲ್ಲ ಮುತ್ತು, ಆದ್ರೆ ಈ ಮನೇಲಿದ್ದು ನಮ್ಗೆಲ್ಲ ಸಮಸ್ಯೆ ಜಾಸ್ತಿ ಆಗ್ತಿದೆ ಅನ್ನೋದು ನಿಜ ಅಲ್ವಾ? ಅಕ್ಕೆ ಹೇಳ್ದಾಗೆ ನಮ್ಮಲ್ಲಿ ಯಾರಿಗೂ ತೊಂದರೆ ಆಗೋರ್ಗು ನಾವ್ ಕಾಯ್ಬೇಕಾ? ಅದಕ್ಕೂ ಮುಂಚೆ ನಾವೆಲ್ಲ ಡಿಸೈಡ್ ಮಾಡ್ಬೇಕಲ್ವಾ? ಚಿಕ್ಕಮ್ಮ, ಎಲ್ರೂ ಇಲ್ಲಿಂದ ಹೋಗೋಣ ಅಂತ ಹೇಳ್ತಿದ್ದಾರೆ. ನಿಮ್ ನಿರ್ಧಾರ ಏನು? ನಮ್ ಪ್ರಾಣ ಉಳಿದಿದ್ದೇ ಹೆಚ್ಚು. ಮತ್ತೆ ಇನ್ನೇನು ಆಪತ್ ಕಾದಿದ್ಯೋ ಏನೋ. ಎಲ್ರ ಕ್ಷೇಮಕ್ಕೋಸ್ಕರ ನಾನು ಈ ನಿರ್ಧಾರ ತಗೊಂಡಿದ್ದೀನಿ. ನಿಮ್ಮೆಲ್ರಿಗೂ ಈ ಮನೆ ಬಿಟ್ಟು ಬೇರೆ ಮನೆಗೆ ಹೋಗೋದೇ ಸರಿ ಅಂತ ಅನ್ಸಿದ್ರೆ ಹೋಗೋಣ, ನಂದೇನು ಅಭ್ಯಂತರ ಇಲ್ಲ. ಅಮ್ಮ, ಒಂದ್ ದೊಡ್ಡ ಬಂಗ್ಲೆನ ಆಗ್ಲೇ ಬಾಡಿಗೆಗೆ ನೋಡಿದೀವಿ. ಬಾಡಿಗೆ ಮನೆಗೆ ಬೇಡ, ನಮ್ದೇ ಗೆಸ್ಟ್ ಹೌಸ್ಗೆ ಹೋಗೋಣ. ಏನ್ ಹೇಳ್ತೀಯ ಬೆಳ್ಳಿ? ಇಂಥ ಒಂದ್ ಕೆಟ್ಟ ಘಟನೆ ನಡೆದ್ಮೇಲೆ ಹೋಗ್ತಿರೋದಕ್ಕೆ ನನಗ್ ಬೇಜಾರಿದೆ ಅತ್ತೆ. ಆದ್ರೆ ಒಂದ್ ಕೆಟ್ಟದು ಒಳ್ಳೆ ಬದಲಾವಣೆ ತರತ್ತೆ ಅನ್ನೋದಾದ್ರೆ ನನಗ್ ಖುಷಿನೇ. ನಾವ್ ಅಲ್ಲಿಗೆ ಹೋದ್ಮೇಲೆ ಏನಾದ್ರೂ ಕೆಟ್ಟ ಘಟನೆ ನಡೆದ್ರೆ
ಮರು ಮಾತಾಡದೆ ನಾವು ಮತ್ತೆ ಇಲ್ಲಿಗೆ ಬರ್ಬೇಕು. ಅಲ್ಲಿರೋದು ಬರೀ 3 ತಿಂಗಳು ಮಾತ್ರ. ಅತ್ತೆ 3 ತಿಂಗಳಲ್ಲಿ ರೈಸ್ ಮಿಲ್ ಏನಾದ್ರೂ ಓಪನ್ ಆದ್ರೆ ನಾವ್ ಅಲ್ಲೇ ಇರೋಣ. ಅಲ್ಲೇನ್ ನಡೆಯುತ್ತೋ ಬಿಡುತ್ತೋ ನೋಡೋಣ, ಆಮೇಲೆ ಎಲ್ರು ಕೂತ್ಕೊಂಡು ಮಾತಾಡೋಣ. ಏನಂತೆ ಮುತ್ತು? ಎಲ್ಲರೂ ಸೇರಿ ಒಂದೇ ನಿರ್ಧಾರಕ್ಕೆ ಬಂದ್ರಲ್ಲ, ಅದೇ ಖುಷಿ ವಿಚಾರ. ಅಂದ್ರೆ ನಾವೆಲ್ಲ ನಾಳೆನೆ ಗೆಸ್ಟ್ ಹೌಸ್ ಶಿಫ್ಟ್ ಆಗ್ತಾ ಇದೀವಾ? ಎಲ್ಲರೂ ಲಗೇಜ್ ಪ್ಯಾಕ್ ಮಾಡ್ಕೊಡಿ. ಹೊಸದಾಗ ಆ ಮನೆಗೆ ಹೋಗ್ತಿರೋದ್ರಿಂದ ಪೂಜೆ ಮಾಡಿದ್ರೆ ಒಳ್ಳೇದು. ಸರಿ ಚಿಕ್ಕಮ್ಮ, ಪೂಜೆಗೆ ಏನೇನು ವ್ಯವಸ್ಥೆ ಬೇಕೋ ನಾವು ಮಾಡ್ತೀವಿ. ಹೌದು, ನಾಳೆ ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಪೂಜೆ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ಅದಕ್ಕೆ ತಾವು ಸ್ವಲ್ಪ ಬೇಗ ಬರ್ಬೇಕು. ಆಯ್ತು, ನಮಸ್ಕಾರ. ಅಯ್ಯೋ, ನಾಳೆ ಅಲ್ಲ ಅತ್ತೆ, ಎಲ್ಲ ತಯಾರಿನೂ ಇವತ್ತೇ ಮಾಡ್ಕೊಂಡಿದ್ದೀನಿ. ಪೂಜೆಗೆ ಏನೇನ್ ಬೇಕೋ ಅದನ್ನೆಲ್ಲ ಷಣ್ಮುಗಣ್ಣಂಗ್ ತರಕ್ ಹೇಳಿದೀನಿ. ನಮ್ ಮಾತುಗಳಿಂದನೇ ಎಲ್ಲ ಅರ್ಥ ಮಾಡ್ಕೊಂಡ್ಬಿಡ್ತೀಯ ಅಲ್ವಾ? ಮೊದ್ಲಿಗಿಂತ ಈಗ ತುಂಬಾ ಚುರುಕಾಗಿದೀಯಾ? ಈ ಮನೆ ಬಿಟ್ಟು ಹೋಗ್ತಿದೀವಿ ಅಂತ ಖುಷಿಯಲ್ಲಿ ಚುರುಕಾಗಿದ್ದಾಳಮ್ಮ. ಚುರುಕಾಗಿರೋದೇನೋ ಸರಿ ಬೆಳ್ಳಿ, ನೀನೀಗ ಗರ್ಭಿಣಿ ಅನ್ನೋದ್ ಮರಿಬೇಡ. ಈ ಸಮಯದಲ್ಲಿ ತುಂಬಾ ಹುಷಾರಾಗಿರ್ಬೇಕು. ಇಲ್ಲ ಅತ್ತೆ, ಮಗುನೆಲ್ಲಾದ್ರೂ ಮರೆಯೋದಕ್ಕಾಗತ್ತಾ? ನನ್ ಹುಷಾರಲ್ಲೇ ನಾನಿದ್ದೀನಿ. ಬೇರೆ ಜಾಗಕ್ಕೆ ಹೋಗ್ತಿದೀವಿ, ನಿನಗ್ ಒಳ್ಳೇದಾಗತ್ತೆ ಅಂತೀಯಾ? ಇದು ಬರೀ ನನ್ ಖುಷಿಗಷ್ಟೇ ಅಲ್ಲ ಅಕ್ಕ, ಮನೇಲಿರೋರ್ ಎಲ್ರಿಗೂ ಖುಷಿ ಸಂತೋಷ ಸಿಗ್ಲಿ ಅಂತಾನೆ ಹೊಸ ಮನೆಗೆ ಹೋಗ್ತಿರೋದು. ನೀನ್ ಈ ಉದ್ದೇಶ ಅರ್ಥ ಮಾಡ್ಕೊಳ್ದೆ ನಾವೆಷ್ಟು ಹಠ ಮಾಡ್ಬಿಟ್ವಿ ನೋಡು. ಮನೆತನ ಉಳಿಸ್ಕೊಳ್ಳೋ ಪ್ರಯತ್ನ, ಮನೇಲಿರೋ ಜನರ ಬಗ್ಗೆ ಯೋಚನೆ ಮಾಡೋದು, ಇಬ್ರದ್ದು ಒಂದೇ ಉದ್ದೇಶ ಆಗಿತ್ತು ಅತ್ತೆ. ಆದ್ರೆ ಆರಿಸ್ಕೊಳ್ಳೋ ದಾರಿ ಮಾತ್ರ ಬೇರೆ ಅಷ್ಟೆ. ಅತ್ತೆ, ನಾಳೆಗೆ ಎಲ್ರಿಗೂ ಸೀರೆ ತಗೊಂಬರಕ್ ಹೇಳಿದ್ದೆ, ಅದೇನಾಯ್ತು ಅಂತ ನೋಡ್ಕೊಂಡ್ ಬರ್ತೀನಿ. ಚಿತ್ರ, ವಿಷಯ ಗೊತ್ತಾಯ್ತಾ? ನಾವೆಲ್ಲರೂ ಇಲ್ಲಿಂದ ಗೆಸ್ಟ್ ಹೌಸ್ಗೆ ಹೋಗ್ತಿದ್ದೀವಿ. ಇದರಿಂದ ಶಿಕ್ಷೆನೂ ಸಿಗ್ತಿದೆ, ಆದ್ರೆ ಅದ್ರ ಜೊತೆಗೆ ಬೆಳ್ಳಿ ಖುಷಿಯಾಗಿದ್ದಾಳಲ್ಲ ಅನ್ನೋ ನೆಮ್ಮದಿನೂ ಸಿಗ್ತಾ ಇದೆ. ನಾವಲ್ಲಿಗೆ ನೀನನ್ನು ಬಿಟ್ಟು ಹೋಗ್ತಿದೀವಿ ಅಂತ ಅನ್ಕೊಂಡಿದ್ಯಾ? ಇಲ್ಲ, ನೀನನ್ನು ಕರ್ಕೊಂಡು ಹೋಗ್ತಿದ್ದೀವಿ. ಯಾಕೆಂದ್ರೆ ನೀನು ಈಗಾಗಲೇ ಬೆಳ್ಳಿ ಹೊಟ್ಟೆಲಿ ಬೆಳೀತಾ ಇದೆಯಾ. ಜೊತೆಗೆ ಎಲ್ಲರೂ ಈ ಮನೆ ಬಿಟ್ಟು ಗೆಸ್ಟ್ ಹೌಸ್ಗೆ ಹೋಗೋದಕ್ಕೆ ಒಪ್ಕೊಂಡಿದ್ದಾರೆ. ಮುಂಚೆ ಯಾವುದೇ ಕಾರಣಕ್ಕೂ ಈ ಮನೆ ಬಿಟ್ಟು ಬರಲ್ಲ ಅಂತ ಚಿಕ್ಕಮ್ಮ ಹೇಳ್ತಿದ್ರು. ಆದರೆ ಈ ಘಟನೆಗಳೆಲ್ಲ ನಡೆದ ಮೇಲೆ ಚಿಕ್ಕಮ್ಮಂಗೂ ನಾನು ಹೇಳಿದ್ದು ಸರಿ ಅಂತ ಅನಿಸಿದೆ. ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ. ಇದು ನಾನು ಹುಟ್ಟು ಬೆಳೆದಿರೋ ಮನೆ, ನೀನು ಸೊಸೆಯಾಗಿ ಕಾಲಿಟ್ಟಿರೋ ಮನೆ. ಅದು ಅಲ್ಲದೆ ನಾವು ನಿನ್ನ ಕಳ್ಕೊಂಡಿದ್ದು ಇದೇ ಮನೇಲಿ. ಈ ಮನೇಲಿ ನಿನ್ನ ಜೊತೆ ತುಂಬಾ ಮೆಮೊರೀಸ್ ಇದೆ. ಅದಕ್ಕೆ ಈ ಮನೆನ ಒಡೆಯೋದಕ್ಕೆ ಹೋಗಲ್ಲ. ನೀನು ಬೆಳ್ಳಿ ಹೊಟ್ಟೆಲಿ ಮಗುವಾಗಿ ಹುಟ್ಟು ಬಂದ ಮೇಲೆ ಎಲ್ಲ ಸರಿಯಾಗಿದ್ರೆ ಆಮೇಲೆ ಬೇಕಿದ್ರೆ ಹೊಸ ಮನೆ ಕಟ್ಟಿದ್ರೆ ಆಯ್ತು. ಆಗ ಆ ಮನೇಲಿ ಎಲ್ಲರೂ ನೆಮ್ಮದಿಯಾಗಿರೋಣ. ಆ ಉಮಾಶಂಕರ್ ಒಂದು ರೀತಿ ಕೆಟ್ಟದ್ದು ಮಾಡಿದ್ರು, ಈ ಅನಾಹುತ ಆದ್ಮೇಲೆ ಒಂದು ರೀತಿ ಒಳ್ಳೇದೇ ಆಯ್ತು. ಯಾಕೆಂದ್ರೆ ನಾನು ಏನು ಮಾಡಬೇಕು, ಏನು ತೀರ್ಮಾನ ತಗೋಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ಅನಾಹುತ ಆದ್ಮೇಲೆ ಚಿಕ್ಕಮ್ಮನು ಈ ಮನೆ ಬಿಟ್ಟು ಗೆಸ್ಟ್ ಹೌಸ್ಗೆ ಹೋಗೋದಕ್ಕೆ ಒಪ್ಕೊಂಡ್ರು. ಸೊ ಒಂದು ರೀತಿಲಿ ಒಳ್ಳೇದೇ ಆಯ್ತು. ಒಟ್ಟಿನಲ್ಲಿ ಎಲ್ಲರೂ ಒಂದೇ ತೀರ್ಮಾನಕ್ಕೆ ಬಂದ್ರಲ್ಲ, ಅದೇ ನನಗೆ ಖುಷಿ. ಚಿತ್ರ, ಜೊತೆಗೆ ನಾವೀಗ ಹೋಗೋ ಮನೇಲೂ ಯಾವುದೇ ಅಡ್ಡಿ ಆತಂಕ ಬರದೇ ಇರೋ ಹಾಗೆ ನೋಡ್ಕೋ. ಆತ್ಮದ ರೂಪದಲ್ಲಿರೋ ನಿನಗೆ ಹೊಸ ಜನ್ಮ ಸಿಗುತ್ತೆ, ಅದು ನನ್ನ ಮಗು ಆಗಿ. ನೀನು ಆದಷ್ಟು ಬೇಗ ಹುಟ್ಟು ಬರ್ತೀಯ ಅಲ್ವಾ? ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಇಷ್ಟು ದಿನ ನೀನು ಬೆಳ್ಳಿ ಹತ್ರ ನಾಟಕ ಮಾಡಿ ಚೆನ್ನಾಗಿತ್ತಮ್ಮ. ಬೇಡ ಬೇಡ ಅಂತಾನೆ ಹೇಳಿ ಬೇರೆ ಮನೆಗೆ ಹೋಗಕ್ ಒಪ್ಕೊಂಡ್ಬಿಟ್ಟಿಯಲ್ಲ, ನಿನ್ನ ನಂಬಕ್ಕೆ ಆಗಲ್ಲ. ನಾನು ಒಂದ್ ರೀತಿ ಪ್ರಕೃತಿ ಇದ್ದ ಹಾಗೆ. ಚಳಿಗಾಲ, ಬೇಸಿಗೆಗಾಲ, ಮಳೆಗಾಲ ಎಲ್ಲ ಇರುತ್ತಲ್ಲ ಹಾಗೆ. ನಾನು ಬದಲಾದ್ರೆ ಈ ಮನೆಯವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡ್ಬೇಕಿತ್ತು. ಅದಕ್ಕೆ ಬದಲಾಗಿ ಈ ಮನೆ ಬಿಟ್ಟು ಬೇರೆ ಮನೆಗೆ ಹೋಗೋಣ ಅಂತ ಹೇಳಿದೆ. ಮುತ್ತುಗೂ ಬೆಳ್ಳಿಗೂ ನನ್ನ ಮೇಲೆ ಎಷ್ಟು ಗೌರವ ಇದೆ ಅಂತ ತಿಳ್ಕೋಬೇಕಿತ್ತು. ಅದಕ್ಕೆ ಹೀಗ್ ಮಾಡ್ದೆ. ಅವರಿಬ್ರಿಗೂ ನನ್ನ ಮೇಲೆ ಗೌರವ ಇದೆ,
ಮತ್ತೆ ನೀನ್ ಪರೀಕ್ಷೆ ಮಾಡಿ ಏನ್ ಪ್ರಯೋಜನ ಬಂತು? ಸ್ವಲ್ಪ ಹೆದರಿಕೆನೂ ಇತ್ತು, ಆದ್ರೆ ಈಗ ಆ ಹೆದರಿಕೆ ಸ್ವಲ್ಪ ಕಡಿಮೆ ಆಗಿದೆ. ಮುತ್ತು ಬೆಳ್ಳಿ ಇಬ್ರು ಗಮನನೂ ಮಗು ಮೇಲಿದೆ. ಸ್ವಲ್ಪ ಸ್ವಾರ್ಥ ಬೆಳೆಸ್ಕೊಂಡಿದ್ದಾರೆ ಅಷ್ಟೇ. ನಾನು ಬದಲಾಗಿದ್ರಿಂದ ಏನು ಪ್ರಯೋಜನ ಆಗ್ಲಿಲ್ಲ. ಪಾಪ ಪುಣ್ಯಕ್ಕೆ ಅಲ್ಲಿ ಬೆಲೆನೂ ಇಲ್ಲ, ಎಲ್ಲ ಹಣಕ್ಕೆ ಬೆಲೆ. ಅಂದ್ರೆ ನಿನ್ ಮೊದಲನೇ ಸಿದ್ಧಾಂತನೇ ಸರಿ ಅಂತಿದ್ಯಾ? ಅದೇ ದುಡ್ಡಿನ ಮಳೆ ಸುರಿತಿದೆ ಅಂದ್ರೆ ಯಾರು ತಾನೇ ನೆನೆಯೋದಕ್ಕೆ ಇಷ್ಟ ಆಗೋದಿಲ್ಲ. ಈ ಮನೇಲಿ ಅಷ್ಟೇ ಅಲ್ಲ, ಇಡೀ ಜಗತ್ತೇ ಹಾಗೆ. ದುಡ್ಡಿನ ಜೊತೆ ಗತ್ತು ಇದ್ರೆ ಎಲ್ರು ಮರ್ಯಾದೆನೂ ಕೊಡ್ತಾರೆ, ಗೌರವನೂ ಕೊಡ್ತಾರೆ. ಎಲ್ರು ನಮ್ಮವ್ರೇ ಅಲ್ವಾ? ಹಣ ಆಸ್ತಿ ಎಲ್ಲ ನನ್ನ ಮಕ್ಕಳಿಗೆ ಇರ್ಲಿ ಅಂತ ನಾನು ಸ್ವಲ್ಪ ದಿನ ಸುಮ್ಮನೆ ಇದ್ದೆ. ಆದ್ರೆ ಅವ್ರು ನಡೆಸ್ಕೊಳ್ಳೋ ರೀತಿ, ನನಗೆ ಕೊಡೋ ಮರ್ಯಾದೆಯಿಂದ ನನ್ನ ಸ್ಥಾನ ಏನು, ನನ್ನ ಗೌರವ ಏನು ಅನ್ನೋದು ನನಗೆ ಗೊತ್ತಾಯ್ತು. ಅದಕ್ಕೆ ನಾನು ಹಳೆ ನೀಲಾಂಬರಿಯಾಗಿ ಬದಲಾಗೋ ಪ್ರಯತ್ನದಲ್ಲಿದ್ದೀನಿ. ಒಂದ್ ಸಲ ನೀನು ಹಳೆ ನೀಲಾಂಬರಿಯಾಗಿ ಬದಲಾಗ್ಬಿಡಮ್ಮ, ಆಮೇಲೆ ಇಡೀ ಕೋಟೆಗೆ ನೀನೇ ಮಹಾರಾಣಿ. ಬೆಳ್ಳಿಗೆ ಹೆಚ್ಚು ಪ್ರೀತಿ ತೋರಿಸ್ದೆ, ನಿನಗಿಂತಲೂ ಒಂದು ಕೈ ಮೇಲಾಗೆ ಕಾಳಜಿ ಮಾಡಿದೆ. ಹೆಚ್ಚು ಪ್ರೀತಿ ಇಟ್ಕೊಂಡ್ರೆ ಅವ್ರು ತುಂಬಾ ನೋವು ಕೊಡ್ತಾರೆ ಅನ್ನೋದು ಈಗ ಅರ್ಥ ಆಯ್ತು. ಇದಕ್ಕೆಲ್ಲ ಕಾರಣ ಬೆಳ್ಳಿ ಅಂತ ಹೇಳ್ತಿದ್ಯಾ? ಮನೆಗ್ ಬರೋ ಸೊಸೆತಿರು ಒಂದಲ್ಲ ಒಂದಿನ ಅತ್ತೆ ಆಗ್ತಾರೆ ಅಂತ ಎಲ್ರು ಹೇಳ್ತಾರೆ. ಆದ್ರೆ ನಮ್ಮನೆ ಸೊಸೆ ಅತ್ತೆನೆ ಬದಲಾಯಿಸ್ಬಿಟ್ಲು. ಎಲ್ರೂ ಅವ್ರವ್ರ ಸ್ವಾರ್ಥದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಾನು ನನ್ನ ಸ್ವಾರ್ಥದ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಈ ಹಣ ಆಸ್ತಿ ಅಂತಸ್ತು ಎಲ್ಲ ನನ್ನ ಕೈಗೆ ಸೇರ್ಬೇಕು ಅಂದ್ರೆ ನಾನು ಹಳೆ ನೀಲಾಂಬರಿ ಆದ್ರೆ ಮಾತ್ರ ಸಾಧ್ಯ. ಎಲ್ರು ನನ್ನ ಕಾಲಡಿಯಲ್ಲಿ ಇಟ್ಕೊಂಡು ನನ್ನ ಸಾಮ್ರಾಜ್ಯನ ನಡೆಸ್ತೀನಿ. ಹೂ ಅಂತ ಒಪ್ಕೊಂಡ್ರೆ ಸರಿ, ಇಲ್ದೆ ಹೋದ್ರೆ ಅವ್ರ ಕತೆ ಮುಗಿಸ್ತೀನಿ. ಆಯ್ಕೆ ಅವ್ರದ್ದು, ತೀರ್ಮಾನ ನಂದು. ಈ ಮನೆ ಬಿಟ್ಟು ಹೋದ್ರೆ ಒಳ್ಳೇದಾಗತ್ತೆ ಅಂತ ಬೆಳ್ಳಿ ಹೇಳಿದ್ದು. ಯಾರಿಗೆ ಏನ್ ಸಿಗತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ನನಗ್ ಮಾತ್ರ ಸಿಹಿ ಸುದ್ದಿ ಸಿಕ್ತು. ಚಿಕ್ಕಮ್ಮ, ಗೆಸ್ಟ್ ಹೌಸ್ ಕ್ಲೀನ್ ಆಗಿದೆ. ಪೂಜೆಗೆ ಏನೇನು ವ್ಯವಸ್ಥೆ ಬೇಕೋ ಎಲ್ಲ ಮಾಡಿದೀವಿ. ನಾಳೆ ಹೋಗಿ ಆರಾಮಾಗಿ ಪೂಜೆ ಮಾಡ್ಬೋದು. ಇನ್ನೇನಾದ್ರೂ ಬೇಕಿದ್ರೆ ಹೇಳಿ, ವ್ಯವಸ್ಥೆ ಮಾಡ್ತೀವಿ. ಬೆಳ್ಳಿ ನಂಬಿಕೆ ಪ್ರಕಾರ ಅಲ್ಲಿ ಏನು ಕೆಟ್ಟದಾಗದೆ ಇದ್ರೆ ಸಾಕು. ನಾವ್ ಎಲ್ರು ಸಂತೋಷವಾಗಿದ್ರೆ ಅದಕ್ಕಿಂತ ಇನ್ನೇನ್ ಬೇಕು? ಇಲ್ಲಿನ ಸಮಸ್ಯೆ ಇನ್ನೂ ಹಾಗೆ ಇದೆ. ಇದನ್ನ ಮೊದಲು ಕ್ಲಿಯರ್ ಮಾಡ್ಕೊಂಡು ಆಮೇಲೆ ಅಲ್ಲಿಗೆ ಹೋಗೋಣ. ಇನ್ಸ್ಪೆಕ್ಟರ್ ಬರ್ತೀನಿ ಅಂತ ಹೇಳಿದ್ರು, ಇನ್ನೂ ಬಂದಿಲ್ಲ. ಆ ಉಮಾಶಂಕರ್ ತೊಂದ್ರೆ ಇಲ್ಲ ಅಂತ ಹೇಳಿದ್ರೆ ಸಾಕು. ನಿಮ್ಗೆ ತೊಂದರೆ ಕೊಡ್ತಿದ್ದ ಉಮಾಶಂಕರ್ನ ಹಿಡ್ಕೊಂಡ್ ಬಂದಿದ್ದೀನಿ ನೋಡಿ. ಮನೆ ಎಲ್ಲ ಹೇಗೆ ಧ್ವಂಸ ಮಾಡಿದ್ದಾನೆ ನೋಡಿ ಇನ್ಸ್ಪೆಕ್ಟರ್. ಮನೇಲಿ ಹೆಣ್ಮಕ್ಳಿದಾರೆ ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ಲ ಇವನ್ಗೆ. ಇಂಥವ್ರನ್ನ ಜೈಲಿಂದ ಆಚೆ ಬಿಡಬಾರ್ದು. ಮುತ್ತು, ನೀ ಯಾವ್ದೇ ಕೇಸ್ ಹಾಕಿದ್ರು ತಪ್ಪಿಸ್ಕೋ ದಾರಿ ಇದೆ ನನ್ಗೆ. ಉಮಾಶಂಕರ, ಅವತ್ ಮನೆಗೆ ಬಂದು ಹುಲಿ ತರ ಎಗರಾಡ್ತಿದ್ದೆ, ಇವಾಗ ಬೋನಿಗೆ ಬಿದ್ರೆ ಹೀಲಿ ತರ ಆಡ್ತಿದ್ಯಾ? ಮನೇಲಿ ಹೆಣ್ಮಕ್ಳು ಇದ್ದಾರೆ ಅಂತಾನು ಲೆಕ್ಕಿಸ್ದೆ, ನಮ್ ಮನೆಗ್ ನುಗ್ಗಿ ಮನೆ ಧ್ವಂಸ ಮಾಡಿ ನಮ್ಗೆಲ್ಲ ಅವಮಾನ ಮಾಡ್ದೆ ಇಲ್ಲ ನೀನು. ನೀನು ಓಡಾಡಿದ ಕಡೆಲ್ಲ ಪ್ಲೇಗ್ ಹಾಡತ್ತೆ ಅನ್ನೋ ತರ ಮಾತಾಡ್ತಿದ್ದೆ. ಸರಿಯಾಗಿ ಔಷಧಿ ಹೊಡೆದು ಬೋನ್ಗ್ ಹಾಕಿ ಇನ್ಸ್ಪೆಕ್ಟರ್ ಇವನ್ನ. ಶರ್ಮಿಳಾ, ಇನ್ಸ್ಪೆಕ್ಟರ್ ನನ್ನ ತಂಗಿಗೂ ಚಿಕ್ಕಮ್ಮಂಗೂ ಬೆದರಿಕೆ ಹಾಕಿದ್ದಾನೆ. ಮನೆನೆಲ್ಲ ಧ್ವಂಸ ಮಾಡಿದ್ದಾನೆ. ರೈಸ್ ಮಿಲ್ ಓಪನ್ ಮಾಡಬಾರ್ದಂತ ನಮ್ಗೆ ನಂಬಿಕೆ ಆಗ್ತಿದ್ದ. ಎಲ್ಲಾ ವಿಷಯನೂ ಕಂಪ್ಲೇಂಟ್ ತರ ಬರ್ದ್ಕೊಡಿ. ಇವನ್ಗೆ ಏರೋಪ್ಲೇನ್ ಅಲ್ಲ, ರಾಕೆಟ್ ಹಚ್ಚಿ ಚಂದ್ರಲೋಕ ಕಳಿಸ್ತೇನೆ. ಸರಿ ಇನ್ಸ್ಪೆಕ್ಟರ್. ಮುತ್ತು, ಇಷ್ಟೊಂದು ಖುಷಿ ಆಗ್ಬೇಡ. ಈ ಇನ್ಸ್ಪೆಕ್ಟರ್ ಇವತ್ತಿರ್ತಾನೆ, ನಾಳೆ ಹೋಗ್ತಾನೆ. ನಾನ್ ನಿನಗ್ ಖಂಡಿತ ಬಿಡಲ್ಲ. ಈ ಇನ್ಸ್ಪೆಕ್ಟರ್ನ ಎತ್ತಂಡಿ ಮಾಡಿಸಿ ಈ ಕೇಸ್ನ ಕ್ಲೋಸ್ ಮಾಡಿಸಿ ನಾನು ಆದಷ್ಟು ಬೇಗನೆ ಈಚೆ ಬರ್ತೀನಿ, ನೋಡ್ತಾ ಇರೋ. ನಿಲ್ಲ ಸೈಲೆಂಟ್ ಆಗಿ. ಒಂದು ಕೇಸ್ ಮುಗಿದ್ರೆ 100 ಕೇಸ್ ಬಾಕಿ ಇದೆ ನಿನ್ ಮೇಲೆ. ಅದಕ್ಕೇನ್ ಮಾಡ್ತೀಯಾ? ನದಿಗೆ ದಾರಿ ಹೇಳ್ಕೊಡ್ಬೇಕಾ? ಸಿಂಹಕ್ಕೆ ಬೇಟೆ ಆಡೋದು ಹೇಳ್ಕೊಡ್ಬೇಕಾ?
ನಾ ಜೈಲಿಂದ ಹೊರಗೆ ಬಂದ್ಮೇಲೆ ಮೊದಲನೇ ಬೇಟೆ ನೀನೇ ಮುತ್ತೋ. ನೀ ಕಟ್ಬೇಕು ಅಂತಾರ ರೈಸ್ ಮಿಲ್ ಜಾಗದಲ್ಲಿ, ನಾನ್ ರೈಸ್ ಮಿಲ್ ಕಟ್ತೀನಿ. ನಿನ್ನ ಬೆದರಿಕೆಗೆಲ್ಲ ಹೆದರೋರಲ್ಲ ನಾವು. ಧೈರ್ಯವಾಗಿ ಹೋಗ್ಬಾ. ಜೈಲಿಂದ ಅದು ಹೇಗೆ ಹೊರಗೆ ಬರ್ತೀವೋ ನಾನು ನೋಡ್ತೀನಿ. ನೀಲಾಂಬರಿ ಅಮ್ಮ, ನಿಮ್ಮ ಮಗುನ ಹುಷಾರಾಗಿ ನೋಡ್ಕೊಳ್ಳಿ. ಎಲ್ಲೇ ಹೋದ್ರು ಅವನನ್ನ ಮಾತ್ರ ಬಿಡೋದಿಲ್ಲ. ಏಯ್, ಎಲ್ರಿಗೂ ಅವಾಜ್ ಆಗ್ತೀನೋ ನಡಿಯ. ಅವ್ನ್ ಮಾತಾಡೋದ್ ನೋಡಿದ್ರೆ ತುಂಬಾ ಭಯ ಆಗ್ತಿದೆ ಅಣ್ಣ. ಐಶು, ಇದಕ್ಕೆಲ್ಲ ಭಯ ಪಡ್ತಾರ? ಐಶು, ಅವನು ಬೊಗಳು ನಾಯಿ, ಬೊಗಳ್ತಾನಷ್ಟೇ, ಕಚ್ಚಲ್ಲ. ಆದ್ರೂ ನಮ್ ಹುಷಾರಲ್ಲಿ ನಾವಿರ್ಬೇಕು. ಐಶು ಹೇಳೋದು ಸರಿಯಾಗಿದೆ. ನಾವ್ ಈ ಮನೆ ಬಿಟ್ಟು ಬೇರೆ ಮನೆಗೆ ಹೋದ್ರೆ ಎಲ್ಲ ಸರಿ ಹೋಗ್ಬೋದು ಅಂತ ಅನ್ಸುತ್ತೆ. ಹೊಸ ಮನೆಗೆ ಹೋಗ್ತೀವಿ ಅಂದಿದ ತಕ್ಷಣನೇ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತಿದೆ. ಇನ್ನು ಅಲ್ಲೋದ್ರೆ ತುಂಬಾ ಸಂತೋಷವಾಗಿರ್ತೀವಿ ಅನ್ಸುತ್ತೆ. ಒಟ್ನಲ್ಲಿ ಎಲ್ಲ ಸರಿ ಹೋದ್ರೆ ಸಾಕು. ಷಣ್ಮುಗ, ನಾವಿದ್ದಿದ್ ಮನೆ ಬಿಟ್ಟು ಬೇರೆ ಮನೆಗೆ ಹೋಗ್ತಾ ಇದ್ದೀವಿ. ಇದರಿಂದ ನಮಗೆ ದುಃಖ ಆಗುತ್ತೆ ಅನ್ನೋದಕ್ಕಿಂತ ಬೆಳ್ಳಿಗೆ ಇದರಿಂದ ಸಂತೋಷ ಆಗ್ತಿದೆಯಲ್ಲ, ಅದೇ ನನಗೆ ನೆಮ್ಮದಿ. ಅಮ್ಮ ಒಪ್ಕೊಂಡಿದ್ಗೆ ಸರಿ ಹೋಯ್ತು, ಇಲ್ಲಾಂದ್ರೆ ಬಹಳ ಕಷ್ಟ ಆಗ್ಬಿಟ್ರದು. ಮತ್ತು ಇದಕ್ಕೆಲ್ಲ ಕಾರಣ ಯಾರು ಹೇಳು? ಯಾರು? ನಿನ್ ತಂಗಿ ಬೆಳಿತಾನೆ. ಒಂದು ಲೆಕ್ಕದಲ್ಲಿ ನನ್ನ ತಂಗಿ ಬೆಳ್ಳಿ ಕಾರಣ, ಜೊತೆಗೆ ಉಮಾಶಂಕರು ಕಾರಣ. ಉಮಾಶಂಕರ ಬಂದು ಮನೇಲಿ ಇಷ್ಟೆಲ್ಲ ದಾಂಧಲೆ ಮಾಡದೇ ಇದ್ದಿದ್ರೆ ನೀನಾಗ್ಲಿ ಅಮ್ಮ ಆಗ್ಲಿ ಯಾರು ಒಪ್ತಾನೆ ಇರ್ಲಿಲ್ಲ. ಒಂದು ಅಪಾಯದಿಂದ ಒಂದು ಒಳ್ಳೆ ದಾರಿ ಸಿಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಬೆಳ್ಳಿ ಒತ್ತಡ ಹಾಕಿದ್ಕು ನಾವು ಕಷ್ಟಕ್ಕೆ ಸಿಗಾಕೊಂಡಿದ್ಕು ಒಂದೇ ಆಯ್ತು ನೋಡು. ಅಲ್ಲ ಕಣ, ಈಗ ನಾವು ಬೇರೆ ಮನೆಗೆ ಹೋದ್ಮೇಲೂ ಕಷ್ಟಗಳು ಬಂದ್ರೆ ಹಾಗೇನ್ ಮಾಡೋದು? ಅತ್ತೆ ವಾಪಸ್ ನಮ್ಮ ಮನೆಗೆ ಬರೋದಾ ಅಥವಾ ಬೇರೆ ಮನೆಗೆ ಹೋಗೋದಾ? ನನ್ನ ಪ್ರಕಾರ ಬೆಳ್ಳಿ ನಂಬಿಕೆ ಸುಳ್ಳಾಗಲ್ಲ ಅಂತ ಅನ್ಕೊಂಡಿದ್ದೇನೆ. ಹೇಗೆ ಹೇಳ್ತೀಯ? ನಾವು ಒಬ್ರು ನಂಬ್ಕೊಂಡು ಹೆಜ್ಜೆ ಇಡ್ತಿದೀವಿ ಅಂದ್ಮೇಲೆ ಜೊತೆಗೆ ದೇವ್ರ ಆಶೀರ್ವಾದನೂ ಇದ್ದೇ ಇರುತ್ತೆ. ಒಂದಷ್ಟು ಸಮಸ್ಯೆ ಬರುತ್ತೆ, ಅದು ಕಾಮನ್ ಅಲ್ವಾ, ಬರಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಇಷ್ಟು ಸಮಸ್ಯೆ ಬರಲ್ಲ. ನೀನು ಹುಟ್ಟಿ ಬೆಳೆದ ಮನೆ ಕಣ, ಇಲ್ಲಿ ನಿನಗೆ ತುಂಬಾ ನೆನಪುಗಳಿರುತ್ತೆ. ನಿನ್ನನ್ನು ಬಲವಂತವಾಗಿ ಇಲ್ಲಿಂದ ದೂರ ಮಾಡ್ತಿದೀವಿ ಅಂತ ಬೇಜಾರು ಮಾಡ್ಕೋಬೇಡ. ಇದೆಲ್ಲ ಒಂಥರ ನಮ್ಮ ಒಳ್ಳೇದಕ್ಕೆ ಅಲ್ವಾ? ನನಗೆ ಬೇಜಾರಾದ್ರೂ ಪರವಾಗಿಲ್ಲ, ಆದ್ರೆ ಚಿಕ್ಕಮ್ಮ ಮತ್ತೆ ಬೆಳ್ಳಿ ಇಬ್ರು ಸಂತೋಷವಾಗಿರ್ಬೇಕು. ಹೇಗೂ ಈಗ ಚಿಕ್ಕಮ್ಮನೂ ಇರೋದಕ್ಕೆ ಒಪ್ಕೊಂಡಿದ್ದಾರೆ. ನನ್ಮೇಲೆ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಎಲ್ಲ ಸರಿ ಆಯ್ತು ನೋಡು. ನಾಳೆ ಬೆಳಗ್ಗೆ ಎಷ್ಟೊತ್ತು ಕ್ಲೀನ್ ಮಾಡಿಸ್ಬೇಕು? ನಾಳೆ ತುಂಬಾ ಕೆಲಸ ಇದೆ. ಎಲ್ಲ ಸರಿಯಾಗಿ ನೋಡ್ಕೋಬೇಕು, ಪೂಜೆಗೆ ರೆಡಿ ಮಾಡ್ಬೇಕು, ಕರೆಕ್ಟ್ ಟೈಮಲ್ಲಿ ಪೂಜೆ ಆಗ್ಬೇಕು. ಆಮೇಲೆ ಅಲ್ಲಿಗೆ ಬಂದ್ಬಿಟ್ಟು ಅದಿಲ್ಲ ಇದಿಲ್ಲ ಅಂದ್ಬಿಟ್ರೆ ನನ್ನ ತಲೆ ಕೆಟ್ಟ ಹೋಗ್ಬಿಡುತ್ತೆ. ನಾನು ಬರ್ತೀನಿ. ಮುದ್ದು, ಗೆಸ್ಟ್ ಹೌಸ್ ಹಳೇದಾಗಿರತ್ತೆ ಅನ್ಕೊಂಡೆ. ಪರವಾಗಿಲ್ಲ ಅಮ್ಮ, ಚೆನ್ನಾಗೇ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ನಾವ್ ಆರಾಮಾಗಿರ್ಬೋದು. ಹೊಸ ಜಾಗಕ್ಕೆ ಬಂದಿದ್ದೀವಿ ಅಂತ ನಾವ್ ಇದ್ವಂದ್ ಜಾಗನ ಮರೆಯಕ್ಕಾಗುತ್ತಾ ಶರ್ಮಿಳಾ? ಹೊಸ ಜಾಗ ಹಳೆ ಸಮಸ್ಯೆಗಳನ್ನ ಪರಿಹಾರ ಮಾಡೋದಿಲ್ಲ, ಬದಲಾಗಿ ಹೊಸ ಹೊಸ ಸಮಸ್ಯೆಗಳನ್ನ ಹುಟ್ಟಾಕುತ್ತೆ. ಬೆಳ್ಳಿ ಏನೋ ಆಗ್ಬಿಡುತ್ತೆ ಅಂತ ಸಂತೋಷ ಪಡ್ತಿದ್ದಾಳೆ, ಆದ್ರೆ ಎಲ್ಲ ತಲೆಕೆಳಗಾಗುತ್ತೆ. ನೋಡ್ತಾ ಇರು. ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಗ್ ಹೇಳ್ತೀಯಮ್ಮ? ಎಷ್ಟೋ ಜನ ಜ್ಯೋತಿಷಿಗಳಿಗೆ ಇದು ಹೀಗೆ ನಡೆಯುತ್ತೆ ಅಂತ ನಿಖರವಾಗಿ ಹೇಳಕ್ಕಾಗಲ್ಲ. ಅಂತದ್ರಲ್ಲಿ ನೀನ್ ಇದು ಹೀಗೆ ನಡೆಯುತ್ತೆ ಅಂತ ಹೇಳ್ತಿದ್ಯಾ? ಒಂದೇ ಒಂದು ಸಣ್ಣ ಊಹೆ ಸಾಕು ಶರ್ಮಿಳಾ. ಕಣ್ಣಿಲ್ದೇ ಇರೋ ಕುರುಡನಿಗೂ ಮುಂದೆ ಏನಾಗಬಹುದು ಅಂತ ಗೊತ್ತಾಗತ್ತೆ. ಆದ್ರೆ ನಾವಿಲ್ಲಿ ಇಡುವಂತ ಪ್ರತಿಯೊಂದು ಹೆಜ್ಜೆನೂ ತುಂಬಾ ಹುಷಾರಾಗಿಡ್ಬೇಕು, ಯಾರಿಗೂ ಗೊತ್ತಾಗ್ಬಾರ್ದು. ಅಮ್ಮ, ನಿನ್ ಬಾಯಲ್ಲಿ ಈ ಮಾತ್ ಕೇಳ್ದೆ ಎಷ್ಟು ದಿನ ಆಯ್ತು? ನೀನ್ ಏನು ಹೇಳ್ದೇನೆ ನಾನು ಹಾಗೆ ನಡ್ಕೋತಿದ್ದೆ. ಈಗ ನೀನ್ ಇಷ್ಟೊಂದು ಧೈರ್ಯ ಕೊಟ್ಟಿದ್ಯಾ ಅಂದ್ಮೇಲೆ ಈ ಆಸ್ತಿ ಪಡ್ಕೊಳಕ್ಕೆ ನಾನು ಪ್ರಯತ್ನ ಮಾಡದೇ ಇರ್ತೀನ? ಆದ್ರೆ ಈ ಸಲ ನಾವಿಬ್ರೇ ಅಲ್ಲ, ನಮ್ ಜೊತೆ ಕಾವ್ಯನೂ ಇದ್ದಾಳೆ. ಅಂದ್ರೆ ಮೊದ್ಲಿಂದಲೂ ನೀವಿಬ್ರು? ಹೌದಮ್ಮ, ನಿನ್ನ ಬದಲಾಯಿಸಕ್ಕೆ ನಾವೆಲ್ಲ ಎಷ್ಟು ಪ್ರಯತ್ನ ಪಟ್ವಿ, ಸೋತ್ವಿ. ಆದ್ರೆ ಬೆಳ್ಳಿ ಹೇಳಿದ ಒಂದು ಮಾತು ನಿನ್ನ ಹೇಗ್ ಬದಲಾಯಿಸ್ಬಿಡ್ತು ನೋಡು. ಮಳೆ ಹೆಚ್ಚಾದ್ರೆ ಪ್ರವಾಹ ಆಗುತ್ತೆ, ಕಡಿಮೆ ಆದ್ರೆ ಬರ ಆಗತ್ತೆ. ಅದಕ್ಕೆ ಎಲ್ಲವೂ ಸಮವಾಗಿರ್ಬೇಕು. ಬೆಳ್ಳಿ ಮಾಡಿರೋ ತಪ್ಪಿಗೆ ತಾನಾಗಿ ತಾನೇ ನನ್ನ ಕಾಲ್ ಹಿಡ್ಕೋಬೇಕು. ಹಾಗೆ ಮಾಡ್ತೀನಿ. ನಾನೆಷ್ಟು ಕೆಟ್ಟವಳು ಅಂತ ಅವ್ರಿಬ್ರಿಗೂ ಗೊತ್ತಾಗೋದಿಲ್ಲ, ಆದ್ರೆ ಅದ್ರ ಪರಿಣಾಮ ಮಾತ್ರ ಇಬ್ರು ಎದುರಿಸ್ತಾರೆ.